ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಶುಕ್ರವಾರ. ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಗುರುನಾಥರಲ್ಲಿ ಪ್ರಾರ್ಥನೆ ಮಾಡ್ತಾ, ಮನೆಯಲ್ಲಿ ಸಾಕಷ್ಟು ಜನ ಒಂದು ಕನ್ಫ್ಯೂಷನ್ ಇಟ್ಕೊಂಡಿದ್ದೀರಿ. ಮನೆಯಲ್ಲಿ ದೀಪವನ್ನು ಬೆಳಗಿಸಬಹುದಾ? ನಂದಾ ದೀಪವನ್ನು ಹಚ್ಚಿದ್ರೆ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಗಳು ಒಂದೇ ಸಮ ದುಡಿತಾ ಇರ್ತಾಳೆ. ದೀಪ ಹಚ್ಚಲಿಲ್ಲ ಅಂತಂದರೆ ಮನೆಯಲ್ಲಿರೋ ಹೆಣ್ಣು ಮಗಳು ಮಲ್ಕೊಂಡು ಕಾಲ ಕಳಿಯೋಕ್ಕಾಗತ್ತೆಯೇ? ಹೆಣ್ಣು ಮಗಳು ಅಂತ ಆದಮೇಲೆ ಅವಳು ಮನೆಯ ನಂದಾದೀಪವೇ ಆಗಿರ್ತಾಳೆ. ಅವಳ ಕೆಲಸ ಮನೆಯಲ್ಲಿ ಸದಾಕಾಲ ಮನೆಯನ್ನು ಶುದ್ಧವಾಗಿಡೋದೇ ಆಗಿರುತ್ತೆ. ಮನೆ ಮಂದಿಗೆಲ್ಲ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದೇ ಆಗಿರುತ್ತೆ. ಅದರಿಂದ ಹೆಣ್ಣು ಮಗಳು ಅನ್ನೋದು ಬಹಳ ವಿಶೇಷವಾದ ಸ್ಥಾನವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೊಟ್ಟಿದೆ. ಅದೇ ಪ್ರಕಾರ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೆ ಅಂತ ಹೇಳ್ತಾರೆ. ದುರ್ಗೆ ಸ್ಮೃತ ಹಾರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸದಾ ಮತಿಮತೀವ ಶುಭಾನ್ ದಧಾಸಿ ದಾರಿದ್ರ್ಯ ದುಃಖ ಭಯಹಾರಣಿಕ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ ಅಂತ. ಆ ದೀಪ ನಮಸ್ಕಾರ ಅಂಥೇಳಿ ದುರ್ಗಾದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಸೇವೆ. ದುರ್ಗಾ ದೀಪ ನಮಸ್ಕಾರ, ಪಂಚದುರ್ಗಾ ದೀಪ ನಮಸ್ಕಾರ ಅಂತ ಹೇಳಿ ಮಾಡ್ತಾರೆ. ಆ ದುರ್ಗಾದೇವಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸಿ ಎಲ್ಲ ರೀತಿಯಾದ ದುಃಖಗಳನ್ನು ದೂರ ಮಾಡಬೇಕು ಅಂದರೆ ಆ ದೇವಿಗೆ ಒಂದು ಸ್ಥಾನವನ್ನು ಕೊಡಬೇಕು. ಆ ಸ್ಥಾನ ಹೇಗೆ ಕೊಡೋದು? ಒಂದು ಶಿಲೆಯನ್ನು ತಂದಿಡಬೇಕಾ? ಒಂದು ವಿಗ್ರಹವನ್ನು ತಂದಿಡಬೇಕಾ? ಏನು ಮಾಡಬೇಕು? ಸಿಂಪಲ್. ದೀಪವನ್ನು ಹಚ್ಚಿ, ನಂದಾ ದೀಪವನ್ನು ಹಚ್ಚಿ ಮನೆಯಲ್ಲಿ 24/7 ದೀಪ ಉರಿತಾ ಇರಬೇಕು. ಅದನ್ನು ಪ್ರತಿ ಒಂದು ವಾರದಲ್ಲೋ 15 ದಿನಕ್ಕೋ ಆ ದೀಪವನ್ನು ಬೇರೆ ವ್ಯವಸ್ಥೆಯಲ್ಲಿ ಇಟ್ಟು ಏನು ಪಾತ್ರೆಯನ್ನು ಇಟ್ಟಿರ್ತೀರಿ ಆ ಪಾತ್ರೆಯನ್ನು ಶುದ್ಧಿ ಮಾಡಿ ಹೊಸದಾದ ಬತ್ತಿ ಮತ್ತು ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ಈ ದೀಪದಿಂದ ಮತ್ತೆ ಆ ದೀಪವನ್ನು ಹಚ್ಚಬೇಕು. ಇದನ್ನು ನಂದಾ ದೀಪ ಅಂತ ಹೇಳಿ ಕರೀತಾರೆ. ಮ್ಯಾಚ್ ಬಾಕ್ಸ್ ಅಂತ ಇಟ್ಕೊಳ್ತೀವಿ ಇವಾಗ. ಹಿಂದಿನ ಕಾಲದಲ್ಲಿ ಮ್ಯಾಚ್ ಬಾಕ್ಸ್ ಇರ್ತಾನೆ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ವಿದ್ಯುತ್ ದೀಪ ಇರ್ತಾನೆ ಇರಲಿಲ್ಲ. ಬುಡ್ಡಿ ದೀಪಗಳನ್ನು ಹಚ್ಕೊಂಡಿರೋರು. ಆಮೇಲೆ ಸೀಮೆಎಣ್ಣೆ ಬಂತು, ಆಮೇಲೆ ಮತ್ತೊಂದು ಬಂತು, ಮಗದೊಂದು ಬಂತು. ಆವಾಗೆಲ್ಲ ಹಾಗಾದರೆ ಹೆಣ್ಣು ಮಕ್ಕಳು ಆಯಾಸ ಪಡ್ತಾ ಇರಲಿಲ್ವಾ? ಯೋಚನೆ ಮಾಡಿ. ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಒತ್ತಡವನ್ನು ಹೇರಿಕೊಂಡು ಅವೆಲ್ಲ ತಪ್ಪು ಅನ್ನೋ ಕಲ್ಪನೆಗೆ ತಂದು ನಮ್ಮನ್ನು ಕಷ್ಟಕ್ಕೆ ದೂಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಂದಾದೀಪ, ಅದರ ಹೆಸರೇ ನಂದಾದೀಪ. ಯಾವಾಗಲೂ ಆನಂದವನ್ನು ನೀಡತಕ್ಕಂತಹದ್ದು ನಂದಾದೀಪ. ಅಂತಹ ದೀಪವನ್ನು ಮನೆಯಲ್ಲಿ ಬೆಳಗಿಸಿ ದೇವರ ಮುಂದೆ ದೇವರ ಪೂಜೆಯ ಸಂದರ್ಭದಲ್ಲಿ 2 ದೀಪ 4 ದೀಪವನ್ನು 6 ದೀಪವನ್ನು ಹಚ್ಚೋದು ನಿಮ್ಮ ಅಭ್ಯಾಸ. ಕಾಮಾಕ್ಷಿ ದೀಪವನ್ನು ಹಚ್ತಿರೋ ಯಾವುದು ಹಚ್ತಿರೋ ಅದೆಲ್ಲ ನಿಮ್ಮ ಅಭ್ಯಾಸ. ಆದರೆ ಈ ನಂದಾದೀಪ ಅನ್ನೋದು ದೇವರ ಕೋಣೆಯಲ್ಲಿ ಸದಾಕಾಲ ಇರಬೇಕು. ಈ ರೀತಿ ದೀಪವನ್ನು ಹಚ್ಚೋದ್ರಿಂದ, ಮತ್ತು ನಿಂಬೆಹಣ್ಣು ದೀಪ ಮನೆಯಲ್ಲಿ ಹಚ್ಬೋದಾ ಅಂತ ಕೇಳಿದರು. ಖಂಡಿತ ಬೇಡ. ಮನೆಯಲ್ಲಿ ದೀಪವನ್ನು, ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ದೇವತಾ ಸಾನ್ನಿಧ್ಯದಲ್ಲಿ ಮಾತ್ರ ಹಚ್ಚಬೇಕು. ಯಾವುದಾದ್ರೂ ದುರ್ಗಾ ಸ್ವರೂಪವಾಗಿರ್ತಕ್ಕಂತಹ ದೇವಿ ದೇವಾಲಯಗಳಿಗೆ ಹೋದಾಗ ದೀಪವನ್ನು, ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು. ಮನೆಯಲ್ಲಿ ಬೆಳ್ಳಿ ಸೊಡ್ಲಿದ್ರೆ ಬೆಳ್ಳಿಯ ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗಿ ಕೆಂಪು ನೀರು ಮಾಡಿಕೊಳ್ಬೇಕು. ಸುಣ್ಣ ಮತ್ತು ಅರಿಶಿಣವನ್ನು ಬೆರೆಸಿದ ನೀರು ಓಕುಳಿ ನೀರಾಗುತ್ತೆ, ಕೆಂಪು ನೀರು. ಆ ಕೆಂಪು ನೀರನ್ನು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡು ಅರಿಶಿಣ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ 2 ದೀಪವನ್ನು ಬೆಳಗಿಸಿ, ತುಪ್ಪದ ದೀಪ, ಸಣ್ಣದಾದ 2 ಬೆಳ್ಳಿಯ ದೀಪದ ಕಂಬವನ್ನು ತಂದು ಅದನ್ನು ದೇವರ ಮುಂದೆ ಬೆಳಗಿಸಿ ಈ ಕೆಂಪು ನೀರು ಏನಿರುತ್ತೆ ಅದನ್ನು ಮನೆ ಬಾಗಿಲಲ್ಲಿ ಹಾಕೋದ್ರಿಂದ, ಮನೆ ಬಾಗಿಲಲ್ಲಿ ನಾನು ಹೇಗೆ ಬಿಳಿ ಸಾಸಿವೆ ನೀರು ಹಾಕಿ ಅಂತ ಹೇಳಿದ್ದೀನಿ ಅದೇ ಪ್ರಕಾರ ಈ ಕೆಂಪು ನೀರನ್ನು ಅಡ್ಡವಾಗಿ ಹಾಕೋದ್ರಿಂದ ದುಷ್ಟಶಕ್ತಿಗಳು ಯಾವುದು ಪ್ರವೇಶ ಮಾಡ್ದಿರ ಇರುವಂತೆ ಈ ನೀರು ತಡೆಯುತ್ತೆ. ಹಾಗೆ ದೀಪವನ್ನು ಬೆಳಗಿಸಿ ಆರತಿಯನ್ನು ಮಾಡೋದ್ರಿಂದ ಜ್ಞಾನ್ ಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ
ಅನುದಿನ ಗುರುವಿನ ಅನುಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರೆ ಜ್ಞಾನ್ ಪೂರ್ಣಂ ಜಗಂಜ್ಯೋತಿ ಅಂತ ಹಾಡು. ಜ್ಞಾನ ಅನ್ನೋದು ವೃದ್ಧಿಯಾಗೋದಕ್ಕೆ ಜ್ಞಾನ ಸ್ವರೂಪವಾಗಿರ್ತಕ್ಕಂತಹ ಜ್ಯೋತಿಯನ್ನು ಭಗವಂತನಲ್ಲಿ ಬೆಳಗಬೇಕು ಅಂತ ಹೇಳ್ತಾರೆ. ನಮ್ಮ ಗುರುನಾಥರು ಕೂಡ ಗುರುಚರಿತ್ರೆಯಲ್ಲಿ ಹೇಳ್ತಾರೆ, ಯಾರು ನನಗೆ ಆರತಿಯನ್ನು ಬೆಳಗುತ್ತೀರೋ, ಯಾರು ನನ್ನ ಭಜನೆಯನ್ನು ಮಾಡ್ತೀರೋ ಅವರ ಮನೆಯ ಬಾಗಿಲಲ್ಲಿ ನಾನು ನಿಂತಿರ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ದತ್ತಾತ್ರೇಯರು. ಆದ್ದರಿಂದ ನಿಮ್ಮ ಮನೆಯ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗಬೇಕು, ಮಹಾಲಕ್ಷ್ಮಿಯ ಸಾನ್ನಿಧ್ಯ ಸದಾಕಾಲ ನಿಮ್ಮ ಮನೆಯಲ್ಲಿರಬೇಕು, ಸುಖ ಶಾಂತಿ ನೆಮ್ಮದಿ ಇರಬೇಕು, ಮನೆಯಲ್ಲಿ ಜಗಳ ಕದನಗಳಾಗಬಾರದು ಅನ್ನೋದೇ ನಿಮ್ಮ ಸಂಕಲ್ಪ ಆಗಿದ್ದರೆ ಇಲ್ಲ ಸಲ್ಲದ ಮಾತುಗಳಿಗೆ ಆದ್ಯತೆ ಕೊಡಬೇಡಿ. ನಂದಾದೀಪವನ್ನು ಬೆಳಗಿಸಿ ದಿನ 2 ದೀಪದಿಂದ ದೇವರಿಗೆ ಆರತಿಯನ್ನು ಮಾಡೋ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರತಕ್ಕಂತಹ ದೇವಾಲಯವಾಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.